ವರಿಷ್ಠರ ನಿರ್ಧಾರಕ್ಕೆ ಬದ್ಧ. ಹೈಕಮಾಂಡ್ ನಾಯಕರ ನಿರ್ಧಾರ ನಾವೆಲ್ಲ ಬದ್ಧರಾಗಿದ್ದೇವೆ. ನಿರ್ಧಾರ ನಾನು ಒಪ್ಪಬೇಕು, ಡಿಕೆಯು ಕೂಡ ಒಪ್ಪಬೇಕು. ಹೈಕಮಾಂಡ್ ನಾಯಕರ ನಿರ್ಧಾರ ನಾವೆಲ್ಲ ಬದ್ಧರಾಗಿದ್ದೇವೆ. ನಿರ್ಧಾರ ನಾನು ಒಪ್ಪಬೇಕಾಗತ್ತೆ, ಡಿಕೆಯು ಕೂಡ ಒಪ್ಪಬೇಕಾಗತ್ತೆ. ಖರ್ಗೆ ಭೇಟಿಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಬಗ್ಗೆ ಖರ್ಗೆ ಜೊತೆ ಮಾತನಾಡಿದ್ದೇನೆ, ಜೊತೆಗೆ ಮುಂಬರುವ ಚುನಾವಣೆಯ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಮಾಡಿದ್ದೇವೆ. ಸಂಪುಟ ಪುನರ್ರಚನೆ ಬಗ್ಗೆ ಖರ್ಗೆಯ ಜೊತೆ ಯಾವುದೇ ರೀತಿಯ ಮಾತುಗಳನ್ನಾಡಿಲ್ಲ ಎಂಬ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮುಖ್ಯವಾಗಿ ಚುನಾವಣೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ನಿರ್ಧಾರವನ್ನು ನಾನು ಕೂಡ ಒಪ್ಪಬೇಕಾಗತ್ತೆ. ಯಾಕೆಂದ್ರೆ ಹೈಕಮಾಂಡ್ ಏನೇ ಒಂದು ಸೂಚನೆಯನ್ನ ಕೊಟ್ಟರೂ ಕೂಡ ಪಕ್ಷದಲ್ಲಿರುವವರೆಲ್ಲರೂ ಕೂಡ ಒಪ್ಪಲೇಬೇಕಾಗತ್ತೆ. ಖರ್ಗೆ ಭೇಟಿಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಡೆಲ್ ಆಗಿರೋದೇ ಇಲ್ಲ ಯಾವಾಗಲೂ. ನೀವೇ ಕೇಳೋದು ಡೆಲ್ ಆಗಿದ್ದೀರಲ್ಲ ಸರ್. ನೋಡಪ್ಪ, ನಾನು ಯಾವಾಗಲೂ ಡೆಲ್ ಆಗ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ? ಡೆಲ್ ಆಗೋದು ಇಲ್ಲ, ಅತಿಯಾಗಿ ಖುಷಿನೂ ಪಡೋದು ಇಲ್ಲ. ಹೋಗ್ಲಿ ಪಾಪ. ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು, ಡಿ.ಕೆ. ಶಿವಕುಮಾರ್ ಒಪ್ಕೋಬೇಕು. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸರ್, ಅದೇನ ಪ್ರಸ್ತಾಪ ಆಯ್ತಾ ಇವಾಗ ಅಂತ? ಇಲ್ಲ, ಅದು You have met him now for more than 1 hour. Everybody says High Command should take the decision. When is the High Command taking the decision? Doesn't mean that I have discussed with Khargeji for more than an hour. ನಾನು ಡೆಲ್ ಆಗಿರೋದೇ ಇಲ್ಲ ಯಾವಾಗಲೂ. ನೀವೇ ಕೇಳೋದು. ಯಾವಾಗ ಬೇಕಿದ್ರೂ ಖರ್ಗೆ ಭೇಟಿ ಮಾಡಬಹುದು. ನಾನು ಖರ್ಗೆ ಅವರು ಒಂದೇ ಏರಿಯಾದಲ್ಲಿದ್ದೀವಿ, ಯಾವಾಗ ಬೇಕಾದ್ರೂ ಅವರನ್ನ ಭೇಟಿ ಮಾಡಬಹುದು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಖರ್ಗೆ ಅವರು ಒಂದೇ ಏರಿಯಾದಲ್ಲಿದ್ದೀವಿ, ಯಾವಾಗ ಬೇಕಾದ್ರೂ ಅವರನ್ನ ನಾನು ಭೇಟಿ ಮಾಡಬಹುದು, ಅದಕ್ಕೆ ಅವಕಾಶ ಇರುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 6 ತಿಂಗಳಲ್ಲೇ ರಾಜಕೀಯ ಬದಲಾವಣೆ ಎಂಬ ಹೇಳಿಕೆಗೂ ಕೂಡ ಸದ್ಯಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಎಚ್.ಡಿ.ಕೆ. ಹೇಳಿಕೆಯನ್ನ ಕೊಟ್ಟಿದ್ರು, 6 ತಿಂಗಳಲ್ಲಿ ರಾಜಕೀಯ ಬದಲಾವಣೆ ಆಗತ್ತೆ ಅಂತ. ಈ ಒಂದು ಹೇಳಿಕೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಹಗಲು ಗಣಸನ್ನ ಕಾಣ್ತಾ ಇದ್ದಾರೆ. ಅವರು ಮೆಂಟಲ್ ಇರಬೇಕು ಅಂತ ವಾಗ್ದಾಳಿಯನ್ನ ಮಾಡುವ ಕೆಲಸವನ್ನು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ.ಕೆಗೆ ತಿರುಗೇಟನ್ನು ನೀಡುವ ಕೆಲಸವನ್ನ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. 6 ತಿಂಗಳಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ ಎಂಬ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಈ ಒಂದು ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟನ್ನ ನೀಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಹಗಲುಗನಸನ್ನ ಕಾಣ್ತಾ ಇದ್ದಾರೆ. ಅವ್ರು ಸ್ವಲ್ಪ ಮೆಂಟಲ್ ಇರಬೇಕು ಅಂತ ವಾಗ್ದಾಳಿಯನ್ನ ಮಾಡುವ ಕೆಲಸವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಜೊತೆಗೆ ಖರ್ಗೆ ಅವ್ರನ್ನ ನೀವು ಹೋಗಿ ಭೇಟಿ ಮಾಡ್ತೀರಾ, ಯಾವಾಗ ಹೋಗಿ ಭೇಟಿ ಮಾಡ್ತೀರಾ ಎಂಬ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಒಂದೇ ಏರಿಯಾದಲ್ಲಿದ್ದೀವಿ, ಯಾವಾಗ ಬೇಕಾದ್ರೂ ಹೋಗಿ ನಾನು ಭೇಟಿ ಮಾಡಬಹುದು ಎಂಬ ಉತ್ತರವನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವೇಳೆ ಬಯಲಾಯಿತು ಅಣ್ಣಪ್ಪನ ಐನಾತಿ ಕೃತ್ಯ. ಕೇವಲ ಕಾನ್ಸ್ಟೇಬಲ್ ಕೆಲಸ ಮಾಡೋದು ಬಿಟ್ಬಿಟ್ಟು ದರೋಡೆಗೆ ಹೆಲ್ಪ್ ಮಾಡಕ್ ಹೋಗಿದ್ದ ಈತ. ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಈತನ ಕೃತ್ಯವನ್ನ ನೋಡ್ತಾ ಹೋದ್ರೆ ಬಹಳ ರೋಚಕವಾಗಿದೆ. ಇವನು ಈ ತರ ಮಾಡದ್ನ ಅಂತ ನೀವೇ ಹೇಳಬೇಕು. ಅತೀ ಬುದ್ಧಿವಂತಿಕೆ ಕಾನ್ಸ್ಟೇಬಲ್ಗಿತ್ತು. ರಾಬರಿ ಬಗ್ಗೆ ಕಾಲ ಬುಡದಲ್ಲೇ ಖಾಕಿಗೆ ಸಿಕ್ಕಿತ್ತು ಮಾಹಿತಿ. ಬಂಧಿತ ಅಣ್ಣಪ್ಪನ ಕಿತಾಪತಿಯಿಂದಲೇ ಅನುಮಾನ ಬಂದಿದ್ದು, ಇಲ್ಲಾಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಆರೋಪಿ ಅಣ್ಣಪ್ಪನ ನಡವಳಿಕೆಯಿಂದ ಈ ಒಂದು ಕೃತ್ಯ ಬಯಲಾಗಿದೆ. ಬೆಂಗಳೂರಿನಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವೇಳೆ ಬಯಲಾಯಿತು ಅಣ್ಣಪ್ಪನ ಐನಾತಿ ಕೃತ್ಯ. ಅತಿ ಬುದ್ಧಿವಂತಿಕೆ ಕಾನ್ಸ್ಟೇಬಲ್ಗೆ ಶಾಪ ಆಗೋಯ್ತು. ರಾಬರಿ ಬಗ್ಗೆ ಕಾಲ ಬುಡದಲ್ಲೇ ಖಾಕಿಗೆ ಮಾಹಿತಿ ಸಿಕ್ಕಿತ್ತು. ಬಂಧಿತ ಅಣ್ಣಪ್ಪನ ಕಿತಾಪತಿಯಿಂದಲೇ ಅನುಮಾನ ಮೂಡ್ತು ಖಾಕಿಗೆ. ಆರೋಪಿ ಅಣ್ಣಪ್ಪನ ನಡವಳಿಕೆಯಿಂದ ಈ ಒಂದು ಕೃತ್ಯ ಬಯಲಾಗಿದೆ. ಈತನ ಅತಿಯಾದ ಬುದ್ಧಿವಂತಿಕೆ ಏನಿದೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್, ಈ ಒಂದು ದರೋಡೆ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಈತ.
ಈತನ ಅತಿಯಾದಂತಹ ಬುದ್ಧಿವಂತಿಕೆಯಿಂದ ಆತನಿಗೆ ಗೊತ್ತಾಯಿತು. ತನ್ನ ಬುಡದಲ್ಲಿಯೇ ಈಗ ಸದ್ಯಕ್ಕೆ ಈ ಆರೋಪಿ ಸಿಕ್ಕಿಬಿದ್ದಿರುವಂಥದ್ದು. ಪೊಲೀಸರು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ರು, ಈ ಒಂದು ರಾಬರಿ ಹೇಗಾಯ್ತು, ಯಾರು ಮಾಡಿದ್ರು ಅಂತ ಹಗಲು ರಾತ್ರಿ ಅನ್ನೋದೇ ಹುಡುಕಾಟವನ್ನ ಮಾಡ್ತಾ ಇದ್ರು. ಆದರೆ ತಮ್ಮಲ್ಲಿಯೇ ಹುಡುಕಿದೆ ಅನ್ನೋದು ಈತ ಏನು ನಡವಳಿಕೆ ಇತ್ತು ಆ ನಡವಳಿಕೆಯಿಂದ ಪೊಲೀಸರಿಗೆ ತಿಳಿದು ಬಂತು. ಓಕೆ, ಈತನು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರಬಹುದು ಅಂತ ಡೌಟ್ ಬಂತು. ಡೌಟ್ ಬಂದಾಕ್ಷಣ ಈತನನ್ನ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಅಣ್ಣಪ್ಪ ನಾಯ್ಕ್ ಅನ್ನೋ ವಿಚಾರ. ಬೇರೆ ಸ್ಟೇಷನ್ ಆದ್ರೂ ಕೂಡ ರಾಬರಿ ಸ್ಥಳಕ್ಕೆ ಅಣ್ಣಪ್ಪ ಎಂಟ್ರಿ ಕೊಡ್ತಾ ಇದ್ದ. ಗೋವಿಂದಪುರ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ಈತ ಎಂಟ್ರಿ ಕೊಡ್ತಿದ್ದ. ರಾಬರಿ ನಡೆದಿದ್ದು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿ. ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೂ ಈತನಿಗೆ ಸಂಬಂಧನೇ ಇಲ್ಲ. ದರೋಡೆ ಸಂಬಂಧ ಪೊಲೀಸರಿಂದ ವಾಹನ ಪರಿಶೀಲನೆ. ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಪ್ರಮುಖ ಆರೋಪಿ ಅಣ್ಣಪ್ಪ. ಸ್ಥಳದಲ್ಲಿದ್ದ ಪೊಲೀಸರಿಂದ ಅಪ್ಡೇಟ್ ಅನ್ನ ಪಡೆಯಲು ಯತ್ನ ಮಾಡಿದ್ದಂತೆ ಈತ. ಆಗ ಪೊಲೀಸರಿಗೆ ಅನುಮಾನ ಬಂದಿದೆ, ಈತ ನಮಗೆ ಸಂಬಂಧಪಟ್ಟಂತಹ ಅಥವಾ ನಮ್ಮ ಸ್ಟೇಷನ್ ಅವನಲ್ಲ, ಬೇರೆ ಸ್ಟೇಷನ್ ಅವನು, ಆದ್ರೂ ಕೂಡ ಯಾಕೆ ಬಂದಿದ್ದಾನೆ? ಯಾಕೆಂತಂದ್ರೆ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿದ್ದ ಅಣ್ಣಪ್ಪ, ಗೋವಿಂದಪುರ ಕಾನ್ಸ್ಟೇಬಲ್ ಆಗಿದ್ದವನು, ಇಲ್ಲಿ ಆತನಿಗೆ ಏನು ಕೆಲಸ ಅಂತ ಆಗ ಪೊಲೀಸರಿಗೆ ಡೌಟ್ ಬಂದಿದೆ. ನಮ್ಮಲ್ಲಿರುವಂತಹ ಹುಳುಕನ್ನ ಮೊದಲು ನಾವು ಸರಿ ಮಾಡ್ಕೊಳ್ಬೇಕು ಅಂತ. ಆಗ ಯಾವಾಗ ಈತನ ಮೇಲೆ ಡೌಟ್ ಬಂತು, ತಕ್ಷಣವೇ ಆತನ ವಿಚಾರಣೆಯನ್ನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಆಗ ಪೊಲೀಸರಿಗೆ ಗೊತ್ತಾಯ್ತು, ಓ ನಮ್ಮಲ್ಲೇ ತಪ್ಪಿದೆ, ನಮ್ಮಲ್ಲೇ ಒಬ್ಬ ಆರೋಪಿ ಇದ್ದಾನೆ ಅಂತ. ಆಗ ಅರೆಸ್ಟ್ ಮಾಡಿ ಎನ್ಕ್ವೈರಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಒಂದು ದರೋಡೆಯ ಮಾಸ್ಟರ್ ಮೈಂಡ್ ಅಣ್ಣಪ್ಪ ನಾಯ್ಕ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದ. ಆತ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಸ್ಟೇಷನ್ನೇ ಬೇರೆ. ಆದರೆ ಈತ ಇಲ್ಲಿಗೆ ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದ. ಏನಾಗ್ತಾ ಇದೆ ಈ ಕೇಸು, ಎಲ್ಲಿಗೆ ಬಂತು, ಏನಾದ್ರು ಸಾಕ್ಷಿ ಸಿಕ್ತಾ, ಈ ರೀತಿಯಾಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾ ಇದ್ರಲ್ಲ ಪೊಲೀಸರು, ಅವರ ಬಳಿ ಮಾಹಿತಿಯನ್ನ ಪಡಿಲಿಕ್ಕೆ ಈತ ಪ್ರಯತ್ನ ಮಾಡಿದಂತೆ. ಆಗ ಪೊಲೀಸರಿಗೆ ಡೌಟ್ ಬಂದಿದೆ, ಈತ ಯಾಕೆ ಬಂದಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಈತನಿಗೂ ನಮಗೆ ಸಂಬಂಧ ಇಲ್ಲ, ಇದು ಬರೋದು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ಈತನಿಗೆ ಏನಕ್ಕೆ ಬೇಕಾ ವಿಚಾರಗಳು ಅಂತ ಡೌಟ್ ಬಂದಾಗ ಈತನ ಕೈವಾಡ ಗೊತ್ತಾಗಿದೆ. ಅಣ್ಣ ಗಾಡಿ ಸಿಕ್ತಾ ಅಂತ ಕೇಳಿದ್ನಂತೆ. ವೈರ್ಲೆಸ್ ಮೆಸೇಜ್ಗಳನ್ನ ಗಮನಿಸ್ತಾ ಇದ್ದ ಆರೋಪಿ, ನೀನು ಪಕ್ಕದ ಸ್ಟೇಷನ್ನು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಣ್ಣಪ್ಪನ ಇತಿಹಾಸ ಮೊದಲೇ ಪೊಲೀಸ್ಗೆ ತಿಳಿಸಿದ್ದ. ಕಾನ್ಸ್ಟೇಬಲ್ ನಡವಳಿಕೆಯಿಂದ ಬಂದಿತ್ತು ಅನುಮಾನ. ತಕ್ಷಣ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ರವಾನೆ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅಣ್ಣಪ್ಪ ರಾಬರಿ ದಿನ ಡ್ಯೂಟಿಯಲ್ಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಮಾಹಿತಿ ಸಿಗ್ತಾ ಇದ್ದಂತೆ ಅಣ್ಣಪ್ಪನನ್ನ ಸಿಸಿಎಬರು ವಶಪಡಿಸಿಕೊಂಡಿದ್ದಾರೆ. ಸತತ ವಿಚಾರಣೆಯ ಬಳಿಕ ಸತ್ಯ ಬಾಯ್ಬಿಟ್ಟಿದ್ದ ಅಣ್ಣಪ್ಪ. ಅಣ್ಣ ಗಾಡಿ ಸಿಕ್ತಾ ಅಂತ ಆರೋಪಿ ಅಣ್ಣಪ್ಪ ಕೇಳಿದ್ನಂತೆ. ಅಲ್ಲಿರುವಂತಹ ಪೊಲೀಸರನ್ನ ಹೋಗಿ ಮಾತನಾಡಿಸುವಂತಹ ಸಂದರ್ಭದಲ್ಲಿ, ಅಣ್ಣ ನಿಮ್ಗೆ ಏನಾದ್ರು ಗಾಡಿ ಸಿಕ್ತಾ, ಏನಾಯ್ತು ಈ ಒಂದು ಕೇಸ್ ಅಂತ ನಾರ್ಮಲ್ ಆಗಿ ಹೋಗಿ ನಾಟಕ ಆಡೋನೆ. ಆದರೆ ಪೊಲೀಸರಿಗೆ ಗೊತ್ತಾಗದೇ ಇರತ್ತಾ, ಮೊದಲೇ ಈತನ ಹಿಸ್ಟ್ರಿ ಗೊತ್ತೇ ಇರುತ್ತೆ. ಯಾಕೆಂತಂದ್ರೆ ಈ ಮೊದಲು ಕೂಡ ಈ ರೀತಿಯ ದರೋಡೆ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಜೊತೆಗೆ ಜೈಲಿಗೂ ಕೂಡ ಹೋಗಿ ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತಂತೆ. ಅಂಥದ್ರಲ್ಲಿ ಈತನ ಹಿನ್ನೆಲೆ ಗೊತ್ತಿಲ್ದಂಗಿರತ್ತಾ, ಈತ ಏನು ತಪ್ಪು ಮಾಡಿದ್ದ ಅಂತಲೂ ಗೊತ್ತಿರುತ್ತೆ, ದರೋಡೆ ಪ್ರಕರಣದಲ್ಲಿ ಈ ಹಿಂದೆ ಭಾಗಿಯಾಗಿದ್ದ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಮತ್ತೆ ಏನು ಮಾಡಿರ್ತಾರೆ, ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ ಕೇಳಿರ್ತಾರೆ, ಮಾಹಿತಿಯನ್ನು ಕೊಟ್ಟಿರ್ತಾರೆ, ಈ ರೀತಿಯಾಗಿ ಬಂದಿದ್ದಾರೆ ಅಂತ ಕೇಳಿದಾಗ ಆತ ಡ್ಯೂಟಿಯಲ್ಲೇ ಇಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಅದಾದ ನಂತರ ತಕ್ಷಣ ಈತನನ್ನ ಎನ್ಕ್ವೈರಿ ಮಾಡಲಾಯಿತು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್, ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ ಹಿಸ್ಟ್ರಿ ನೋಡ್ತಾ ಹೋದ್ರೆ ಆತನ ಕೈವಾಡ ಯಾವ ರೀತಿ ಇತ್ತು, ಜೊತೆಗೆ ಈ ಒಂದು ಪ್ರಕರಣದ ದೊಡ್ಡ ಮಾಸ್ಟರ್ ಮೈಂಡ್ ಅಂದ್ರೆ ಈತ, ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಆತನ ಹಿನ್ನೆಲೆಯ ಕುರಿತು? ಸಾಹಿತ್ಯ ಏನಂದ್ರೆ ಬೆಂಗಳೂರಿನಲ್ಲಿ ನಡೆದಂತಹ ರಾಬರಿ ಪ್ರಕರಣ ಏನಿದೆ, ಈ ರಾಬರಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಈ ಝೇವಿಯರ್ ಮತ್ತೆ ಅಣ್ಣಪ್ಪ ಪೊಲೀಸ್ ಕಾನ್ಸ್ಟೇಬಲ್, ಇವರಿಬ್ಬರೇ ಪ್ರಮುಖ ಆರೋಪಿಗಳಾಗಿರ್ತಾರೆ. ಮತ್ತೆ ಇವರೇ ಈ ಒಂದು ಕೃತ್ಯ ನಡೆಯಕ್ಕೆ ಕಾರಣರಾಗಿರ್ತಾರೆ. ಯಾಕಂದ್ರೆ ಅಣ್ಣಪ್ಪ ನಾಯಕ ಏನಿರ್ತಾನೆ, ಸೊ ಕೃತ್ಯ ನಡೆದ ದಿನ ಆತ ಡ್ಯೂಟಿಯಲ್ಲಿ ಇರಲ್ಲ. ಪ್ರಮುಖವಾಗಿ ಆತ ಬೇರೆ ವಿಭಾಗದ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾನೆ. ಆದ್ರೆ ಏನು ಕೃತ್ಯ ನಡೆದ ದಿನ ಏನು ಒಂದು ಸೌತ್ ಈಸ್ಟ್ ಡಿವಿಷನ್ ಬರುತ್ತೆ, ಆ ಒಂದು ಡಿವಿಷನ್ ಮೂಲಕ ಆರೋಪಿಗಳು ಈಸ್ಟ್ ಡಿವಿಷನ್ ಅನ್ನತ್ತ ಕೇರ್ಪುರಂ ಇರ್ಬೋದು, ವೈಟ್ಫೀಲ್ಡ್ ಈ ಕಡೆ ಎಸ್ಕೇಪ್ ಆಗಿರ್ತಾರೆ. ಆದ್ರೆ ಅಲ್ಲಿ ಕೇರ್ಪುರಂ ವಿಭಾಗದಲ್ಲಿ ಇರ್ಬೋದು, ಮತ್ತೆ
ಬೈಪ್ನಳ್ಳಿ ಓಲ್ಡ್ ಮೆಟ್ರಾಸ್ ರೋಡ್ ಏನ್ ಬರುತ್ತೆ NGF, ಸೊ ಅಲ್ಲಿ ಇಷ್ಟು ಡಿವಿಷನ್ ಬರುತ್ತೆ. ಸೊ ಅಲ್ಲಿಗೆ ಬಂದು ಈತ ಏನು ಒಂದು ಬೇರೆ ಸಬ್ ಡಿವಿಷನ್ ಅನ್ನು ಬಿಟ್ಟು ಮತ್ತೊಂದು ಸಬ್ ಡಿವಿಷನ್ ಅಲ್ಲಿ ಬಂದ್ಬಿಟ್ಟು ಈತ ನಾಕಾಬಂದಿ ಹಾಕಿದಂತ ಪೊಲೀಸರ ಬಳಿ ಕೇಳಿರ್ತಾನೆ. ಅಂದ್ರೆ ಈ ತರ ಏನು ಎಸ್ಕೇಪ್ ಆಗಿರುವಂತ ವಾಹನ ಇದೇನಾ ವಾಹನ, ಈ ವಾಹನ ಸಿಕ್ಕಿದೆ ಅಂತ ಏನು ಈತ ಒಂದು ಅನ್ಯೂಶುವಲ್ ಆಗಿ ಬಂದ್ಬಿಟ್ಟು ಪೊಲೀಸರ ಬಳಿ ಮಾತಾಡ್ತಾ ಇರ್ತಾನೆ. ಆದ್ರೆ ಪೊಲೀಸರು ತಮ್ಮ ಬಿಸಿ ಇರ್ತಾರೆ ಮತ್ತು ಕೇಸ್ಗಳ ವಾಹನಗಳನ್ನ ತಪಾಸಣೆ ಮಾಡ್ತಾ ಇರ್ತಾರೆ. ಆದ್ರೆ ಈತನ ಹಿನ್ನೆಲೆ ಗೊತ್ತಿತ್ತು. ಈತ ಹಿನ್ನೆಲೆ ಏನಂದ್ರೆ ಈತ ಯಾವ ರೀತಿ ಕ್ರಿಮಿನಲ್ ಮೈಂಡ್ ಆಗಿದ್ದ ಮತ್ತೆ ಈ ಹಿಂದೆ ಏನು ಕೆಲವೊಂದಷ್ಟು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಭಾಗಿಯಾಗಿ ಸಸ್ಪೆಂಡ್ ಆಗಿದ್ದ. ಹಾಗಾಗಿ ಪೊಲೀಸರು ಆತನನ್ನ ಯಾಕೆ ಈತ ಬಂದು ಈತ ಹುಡುಕ್ತಾ ಇದ್ದಾನೆ ಮತ್ತೆ ಈ ರೀತಿ ಪ್ರೆಷರೈಸ್ ಆಗಿ ಮತ್ತೆ ನಯ ನಾಜೂಕಿನಂತೆ ಬಂದು ಈತ ಹುಡುಕ್ತಾ ಇರ್ತಾನೆ ಅಂತ ಪೊಲೀಸರಿಗೆ ಗೊತ್ತಾಗಿರುತ್ತೆ. ಅದಾದ ನಂತರ ಪೊಲೀಸರು ಆತನನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಮತ್ತೆ ಸಂಶಯ ಬರುತ್ತೆ. ಹಾಗಾಗಿ ಕೂಡಲೇ ಇವರು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಮತ್ತೆ ಪೊಲೀಸರು ಸಹ ಏನೊಂದು CCB ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಈ ರೀತಿ ಪೊಲೀಸ್ ಒಬ್ಬ ಬಂದ್ಬಿಟ್ಟು ಇನ್ಫಾರ್ಮ್ ಮಾಡಿ ಕೇಳ್ತಾ ಇರ್ತಾನೆ ಅಂತ. ಹಾಗಾಗಿ ಅನುಮಾನ ಬರುತ್ತೆ ಪೊಲೀಸರಿಗೆ, ಈ ರೀತಿ ಈತ ಯಾಕೆ ಬಂದಿರ್ತಾನೆ, ಈತ ಮೊದಲೇ ಸಸ್ಪೆಂಡ್ ಆಗಿದೆ, ಈ ಬೇರೆ ಬೇರೆ ಕೇಸ್ಗಳಲ್ಲಿ ಸಹ ಆತ ಸಸ್ಪೆಂಡ್ ಆಗಿದೆ. ಹಾಗಾಗಿ ಈತನನ್ನ ಒಂದ್ ನೋಡಿ ಕಣ್ಣಿಡೋಣ ಅಂದ್ಬಿಟ್ಟು ಆತನ ಮೊಬೈಲ್ ಏನಿರ್ಬೋದು, ಟವರ್ ಲೊಕೇಶನ್ಸ್ ಇರ್ಬೋದು, ಮತ್ತೆ ಆತನ ಕಾಲ್ ಹಿಸ್ಟ್ರಿನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಅನಾಮಿಕ ವ್ಯಕ್ತಿಗಳ ಜೊತೆ ಆತ ಮಾತಾಡಿರುವಂತದ್ದು ಗೊತ್ತಾಗಿರೋದು. ಸೊ ಹಾಗಾಗಿ ಕೂಡಲೇ ಆತನನ್ನ ಪೊಲೀಸರು ಪಿಕ್ ಮಾಡ್ತಾರೆ. ಪಿಕ್ ಮಾಡಿ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಕೃತ್ಯದ ಪ್ರಮುಖ ರೂವಾರಿ ಯಾರೋ ಈ ಅಣ್ಣಪ್ಪ ಅಂತ ಗೊತ್ತಾಗುತ್ತೆ. ಮತ್ತೆ ಅಲ್ಲಿ ಝೇವಿಯರ್ ಅಂತ ಯಾರು ಮತ್ತೊಬ್ಬ ಇದ್ದಾನೆ, ಸೊ ಆತನು ಸಹ ಈ ಒಂದು ಅಣ್ಣಪ್ಪ ಜೊತೆ ಸೇರ್ಕೊಂಡು ಕೃತ್ಯ ಎಸಗಿರೋದು ಗೊತ್ತಾಗಿರೋದು. ಸೊ ಈ ರೀತಿ ಏನು ಪೊಲೀಸರು ಈ ಒಂದು ಪ್ರಕರಣವನ್ನ ಬೆಳೆಸಿರ್ತಾರೆ. ಒಂದು ವೇಳೆ ಅವತ್ತು ಏನಾದ್ರು ಆತ ಎಲ್ಲಿಗೂ ಹೋಗಿದೆ, ಆತ ತನ್ನ ಪಡೆ ಕೆಲಸದಲ್ಲಿ ಇದ್ದಿಲ್ಲ, ಬಹುಶಃ ಗೊತ್ತಾಗ್ತಾ ಇದ್ದಿಲ್ಲ. ಆದ್ರೆ ತಾನೇ ಹೋಗಿ ಈ ರೀತಿ ಸಿಕ್ಕಾಕೊಂಡಿರುವಂತದ್ದು ಒಂದು ರೀತಿ ನಿಜಕ್ಕೂ ಆಶ್ಚರ್ಯಕರ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.